ಇದು ನನ್ನ ಕತೆ. ನಾನು ಹುಟ್ಟುವುದಕ್ಕೂ ಮುಂಚೆ ನನ್ನ ಬದುಕು ಕತ್ತಲಿನಿಂದಲೇ ಆರಂಭವಾಗಿತ್ತು. ನಾನು ನನ್ನ ತಾಯಿಯ ಹೊಟ್ಟೆಯಲ್ಲಿ ಇದ್ದಾಗಲೇ ನನ್ನ ತಂದೆ ಈ ಲೋಕವನ್ನು ಬಿಟ್ಟು ಹೋದರು. ನಾನು ಹುಟ್ಟುವ 2 ತಿಂಗಳ ಮುಂಚೆ ಅವರು ಸತ್ತರು. ಆ ದಿನದಿಂದಲೇ ನನ್ನ ಮೇಲೆ ಒಂದು ಮುದ್ರೆ ಬಿದ್ದಿತ್ತು, ಈ ಹುಡುಗಿ ಶುಭ ಅಲ್ಲ ಎಂದು. ನಾನು ಹುಟ್ಟಿದ ದಿನ ಮನೆಗೆ ಸಂತೋಷ ಬರಬೇಕು, ನೋವು ಮತ್ತು ಮೌನ ಮಾತ್ರ ಇತ್ತು. ನನ್ನ ಅಮ್ಮ ನನ್ನನ್ನು ಕೈಯಲ್ಲಿ ಹಿಡಿದು ಅಳುತ್ತಿದ್ದಳು, ಆದರೆ ಆ ಅಳುವಿನಲ್ಲಿ ಪ್ರೀತಿ ಜೊತೆಗೆ ಭಯವೂ ಇತ್ತು. ನನಗೆ 4 ಅಕ್ಕಂದಿರು, 4 ಅಣ್ಣಂದಿರು, ದೊಡ್ಡ ಕುಟುಂಬ. ಆದರೆ ಆ ಕುಟುಂಬದಲ್ಲಿ ನಾನು ಮಾತ್ರ ಅನ್ಯಳಾಗಿದ್ದೆ. ನನ್ನ ಅಕ್ಕಂದಿರು ನನಗೆ ಅಪಶಕುನ ಎಂದು ಕರೆಯುತ್ತಿದ್ದರು. ನನ್ನ ಅಣ್ಣಂದಿರು ನನ್ನನ್ನು ನೋಡೋದಕ್ಕೂ ಇಷ್ಟಪಡ್ತಿರಲಿಲ್ಲ. ಇವಳಿಂದಲೇ ನಮ್ಮ ಅಪ್ಪ ಸತ್ತು ಹೋದರು ಎಂಬ ಮಾತುಗಳು ನನ್ನ ಕಿವಿಯಲ್ಲಿ ಮತ್ತೆ ಮತ್ತೆ ಕೇಳಿಸುತ್ತಿದ್ದವು. ನಾನು ಚಿಕ್ಕವಳಾಗಿದ್ದೆ, ನನಗೆ ಏನೂ ಗೊತ್ತಿರಲಿಲ್ಲ. ನಾನು ಏನು ತಪ್ಪು ಮಾಡಿದ್ದೆ? ನನ್ನ ಬಾಲ್ಯ ಆಟವಿಲ್ಲದೆ, ಪ್ರೀತಿ ಇಲ್ಲದೆ ಕಳೆಯಿತು. ಮನೆಯಲ್ಲಿ ಏನಾದರೂ ತಪ್ಪಾದರೆ ಅದು ನನ್ನ ಮೇಲೆ ಬರುವುದು. ನಾನು ಹಸಿವಿನಿಂದ ಅಳುತ್ತಿದ್ದರೆ ಯಾರೂ ಕೇಳಿಕೊಳ್ಳುವುದಿಲ್ಲ. ಆದರೆ ಬೇರೆ ಮಕ್ಕಳಿಗೆ ಏನಾದರೂ ಆಗಿದ್ದರೆ ಎಲ್ಲರೂ ಓಡಿ ಬರುತ್ತಿದ್ದರು. ನನ್ನ ಅಮ್ಮ ಮಾತ್ರ ಕೆಲವೊಮ್ಮೆ ನನ್ನ ಕಡೆ ನೋಡುತ್ತಿದ್ದಳು, ಆದರೆ ಅವಳ ಕಣ್ಣುಗಳಲ್ಲಿ ಒತ್ತಡ ಮತ್ತು ಅಸಹಾಯಕತೆ ಇತ್ತು. ಅವಳಿಗೆ ನನ್ನ ಮೇಲೆ ಪ್ರೀತಿ ಇತ್ತು, ಆದರೆ ಅದನ್ನು ತೋರಿಸಲು ಅವಳು ಹೆದರುತ್ತಿದ್ದಳು. ನಾನು ಬೆಳೆದಂತೆ ನನ್ನೊಳಗೆ ಪ್ರಶ್ನೆಗಳು ಹೆಚ್ಚಾಗುತ್ತಾ ಹೋದವು. ನಾನು ಯಾಕೆ ಇಷ್ಟು ಬೇಡದವಳಾಗಿದ್ದೇನೆ? ನನ್ನ ಹುಟ್ಟೆ ತಪ್ಪಾ? ಶಾಲೆಗೆ ಹೋದಾಗ ನನ್ನ ಜೀವನ ಬದಲಾಗಬಹುದು ಎಂದುಕೊಂಡೆ, ಆದರೆ ಅಲ್ಲಿಯೂ ನಾನು ಒಬ್ಬಳೇ ಇದ್ದೆ. ಮಕ್ಕಳು ತಮ್ಮ ತಂದೆ ಬಗ್ಗೆ ಮಾತನಾಡುತ್ತಿದ್ದಾಗ ನಾನು ಮೌನವಾಗುತ್ತಿದ್ದೆ. ನಿನ್ನ ಅಪ್ಪ ಏನು ಮಾಡ್ತಾರೆ ಎಂದು ಕೇಳಿದಾಗ ನನ್ನ ಕಣ್ಣು ತುಂಬಿ ಬರುತ್ತಿತ್ತು. ಅವರು ಇಲ್ಲ ಎಂದು ಹೇಳುವಾಗ ನನ್ನ ಹೃದಯ ಒಡೆದಂತಾಗುತ್ತಿತ್ತು. ಕೆಲವರು ನನ್ನನ್ನು ಕರುಣೆಯಿಂದ ನೋಡುತ್ತಿದ್ದರು, ಕೆಲವರು ದೂರವಾಗುತ್ತಿದ್ದರು. ನಾನು ನನ್ನೊಳಗೆ ಇನ್ನಷ್ಟು ಮುಚ್ಚಿಕೊಂಡೆ. ವರ್ಷಗಳು ಕಳೆದಂತೆ ಮನೆಯಲ್ಲಿನ ದ್ವೇಷ ಕಡಿಮೆಯಾಗಲಿಲ್ಲ, ಬದಲಿಗೆ ಹೆಚ್ಚಾಯಿತು. ನನ್ನ ಅಣ್ಣಂದಿರು ದೊಡ್ಡವರಾದಂತೆ ಅವರ ಮಾತುಗಳು ಕಠಿಣವಾಗುತ್ತಾ ಹೋದವು. ನೀ ಇಲ್ಲದಿದ್ದರೆ ನಮ್ಮ ಜೀವನ ಬೇರೆ ಆಗುತ್ತಿತ್ತು ಎಂಬ ಮಾತುಗಳು ನನ್ನ ಹೃದಯವನ್ನು ಕತ್ತರಿಸುತ್ತಿದ್ದವು. ನಾನು ಎಷ್ಟೇ ಒಳ್ಳೆಯದಾಗಿ ಓದಿದರೂ, ಕೆಲಸ ಮಾಡಿದರೂ ಯಾರೂ ನನ್ನನ್ನು ಒಪ್ಪಿಕೊಳ್ಳಲಿಲ್ಲ. ನಾನು ಯಾವತ್ತೂ ಸಾಕಾಗದವಳೆ. ಒಂದು ದಿನ ನಾನು ತುಂಬ ಅಳುತ್ತಾ ಮನೆಯ ಹಿಂಭಾಗದಲ್ಲಿ ಕೂತಿದ್ದೆ. ನನ್ನ ಮನಸ್ಸು ತುಂಬ ಭಾರವಾಗಿತ್ತು. ಆಗ ನನ್ನ ಅಮ್ಮ ನಿಧಾನವಾಗಿ ಬಂದು ನನ್ನ ಹತ್ತಿರ ಕುಳಿತಳು. ಅವಳು ನನ್ನ ತಲೆಯನ್ನು ತಟ್ಟಿ ನಿಧಾನವಾಗಿ ಹೇಳಿದಳು, ನಿನ್ನ ತಪ್ಪೇನೂ ಇಲ್ಲ ಮಗಳೇ. ಆ ಮಾತು ನಾನು ಮೊದಲ ಬಾರಿಗೆ ಕೇಳಿದ ಸತ್ಯವಾಗಿತ್ತು. ನಾನು ಆಶ್ಚರ್ಯದಿಂದ ಅವಳನ್ನು ನೋಡಿದೆ. ಹಾಗಿದ್ರೆ ಎಲ್ಲರೂ ಯಾಕೆ ನನ್ನನ್ನು ದ್ವೇಷಿಸುತ್ತಾರೆ ಎಂದು ಕೇಳಿದೆ. ಅವಳು ಕಣ್ಣೀರು ಒರೆಸಿಕೊಂಡು ಹೇಳಿದಳು, ಜನರು ತಮ್ಮ ನೋವಿಗೆ ಯಾರನ್ನಾದರೂ ಕಾರಣ ಮಾಡಬೇಕು, ಅದಕ್ಕೆ ನೀ ಸಿಕ್ಕಿಬಿದ್ದೆ. ಆ ಮಾತು ನನ್ನ ಹೃದಯದಲ್ಲಿ ಆಳವಾಗಿ ಉಳಿದುಕೊಂಡಿತ್ತು. ಆ ದಿನದಿಂದ ನನ್ನ ಜೀವನ ಬದಲಾಯಿತು. ನಾನು ನಿರ್ಧಾರ ಮಾಡಿದೆ,
ನನ್ನ ಬದುಕನ್ನು ನಾನು ಕಟ್ಟಿಕೊಳ್ಳುತ್ತೇನೆ. ಯಾರು ನನ್ನನ್ನು ಪ್ರೀತಿಸದಿದ್ದರೆ ನನ್ನನ್ನು ನಾನು ಪ್ರೀತಿಸುತ್ತೇನೆ ಎಂದು ತೀರ್ಮಾನಿಸಿದೆ. ನಾನು ಓದಿಗೆ ಹೆಚ್ಚು ಗಮನ ಕೊಟ್ಟೆ, ಕೆಲಸ ಮಾಡಿದೆ, ನನ್ನ ಕಾಲಿನ ಮೇಲೆ ನಿಲ್ಲಲು ಪ್ರಯತ್ನಿಸಿದೆ. ದಿನಗಳು ಕಷ್ಟವಾಗಿದ್ದವು, ಆದರೆ ನಾನು ಹಿಂಜರಿಯಲಿಲ್ಲ. ನಾನು ಅಳುತ್ತಿದ್ದ ದಿನಗಳಿಗಿಂತ ಹೋರಾಡುತ್ತಿದ್ದ ದಿನಗಳು ಹೆಚ್ಚು ಆಗತೊಡಗಿದವು. ವರ್ಷಗಳ ನಂತರ ನನ್ನ ಪರಿಶ್ರಮ ಫಲ ಕೊಡತೊಡಗಿತ್ತು. ನಾನು ಒಳ್ಳೆಯ ಕೆಲಸವನ್ನು ಪಡೆದೆ. ನನ್ನ ಜೀವನ ನಿಧಾನವಾಗಿ ಬೆಳಕಿಗೆ ಬರುತ್ತಿತ್ತು. ಒಂದು ದಿನ ನಾನು ನನ್ನ ಮನೆಗೆ ಹಿಂದಿರುಗಿದೆ. ಅಲ್ಲಿ ಎಲ್ಲರೂ ನನ್ನನ್ನು ಮೌನವಾಗಿ ನೋಡಿದರು. ಅವರ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಬೇರೆ ಭಾವನೆ ಕಾಣಿಸಿತ್ತು. ಅದು ಗೌರವವಾಗಿರಬಹುದು ಅಥವಾ ಪಶ್ಚಾತ್ತಾಪವಾಗಿರಬಹುದು. ಆದರೆ ನಾನು ಈಗ ಬದಲಾಗಿದ್ದೆ. ನಾನು ಅವರ ಪ್ರೀತಿಗಾಗಿ ಕಾಯುತ್ತಿದ್ದ ಹುಡುಗಿಯಲ್ಲ, ನನ್ನನ್ನು ನಾನು ಕಂಡುಕೊಂಡವಳು. ನನ್ನ ಬದುಕು ನನಗೆ ಒಂದು ದೊಡ್ಡ ಪಾಠ ಕಲಿಸಿತು. ನಮ್ಮ ಹುಟ್ಟಿನ ಪರಿಸ್ಥಿತಿ ನಮ್ಮ ತಪ್ಪಲ್ಲ, ಆದರೆ ನಾವು ನಮ್ಮ ಜೀವನವನ್ನು ಹೇಗೆ ರೂಪಿಸುತ್ತೇವೆ ಎಂಬುದು ನಮ್ಮ ಕೈಯಲ್ಲಿದೆ. ಇಂದಿಗೂ ನಾನು ನನ್ನ ಅಮ್ಮನ ಮಾತು ನೆನಪಿಸಿಕೊಳ್ಳುತ್ತೇನೆ. ನಿನ್ನ ತಪ್ಪೇನೂ ಇಲ್ಲ. ಆ ಒಂದು ಮಾತು ನನ್ನ ಕತ್ತಲಾದ ಬದುಕಿಗೆ ಬೆಳಕಾಯಿತು ಮತ್ತು ನನಗೆ ಬದುಕಲು ಶಕ್ತಿ ಕೊಟ್ಟಿತು. ಧನ್ಯವಾದಗಳು ವೀಕ್ಷಕರೇ. ಈ ಕತೆ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಅದೇ ರೀತಿ ಕಮೆಂಟ್